ನಮಸ್ಕಾರ ವೀಕ್ಷಕರೇ, ಇವತ್ತು ಬಯೋ ಎನ್ಝೈಮ್ಸ್ ಹೆಂಗೆ ಮಾಡಬೇಕು, ಅದರಿಂದ ಏನು ಉಪಯೋಗ ಇದೆ, ನಾನು ಹೆಂಗೆ ಮಾಡಿದ್ದೀನಿ ಅದನ್ನೆಲ್ಲ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಒಂದು ಆರೆಂಜ್, ಒಂದು ಬನಾನಾ ಇವೆರಡು ಮಾಡಿದ್ದೀನಿ. ಇವಾಗ ಬನಾನಾದ ಮಾಡಿ ತೋರಿಸ್ತಾ ಇದ್ದೀನಿ. ಇದು 1 ಲೀಟ್ರ್ ಬಾಟಲ್ಗೆ ನಾನು ಒಂದು 2 ಸಿಪ್ಪೆ ತೊಗೊಂಡು ಹಾಕ್ತಾಯಿದ್ದೀನಿ. ಅಂದರೆ ನಿಮಗೂ 150 ಗ್ರಾಮ್ನಷ್ಟು ಆಗಬೇಕು ಅಷ್ಟು ಸಿಪ್ಪೆ. ಆಮೇಲೆ ಒಂದು ಸ್ವಲ್ಪ ಆರೆಂಜ್ ಎರಡನ್ನೂ ಈ ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಮುಂಚೆ ಒಂದ್ರೊಳಗೆ ಬನಾನಾ, ಒಂದ್ರಾಗ ಆರೆಂಜ್ ಬೇರೆ ಬೇರೆ ಮಾಡಿದ್ದೆ. ಈ ಸರಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. 1 ಲೀಟ್ರ್ ಬಾಟಲ್ಗೆ 150 ಗ್ರಾಮ್ನಾಗುವಷ್ಟು, ಅಂದ್ರೆ ಅದು ಅಷ್ಟು ಇದಾಗ್ತೈತಿ. ಅಷ್ಟು 150 ಗ್ರಾಮ್ ಆಗುವಷ್ಟು ಹಣ್ಣಿನ ಸಿಪ್ಪೆಗಳನ್ನು ಹಾಕಿ ಒಂದು 3/4 ಬಾಟ್ಲ್ ಅಂದ್ರೆ 3/4 ಲೀಟ್ರ್ ನೀರು ಹಾಕಿ ಅದರಲ್ಲಿ ಒಂದು ಎಷ್ಟು 50 ಗ್ರಾಮ್ ಬೆಲ್ಲ ಹಾಕಿದರೆ ಸಾಕು. ಇಷ್ಟು ಹಾಕಿ ಅದನ್ನು ಏರ್ಟೈಟಾಗಿ ನೀಟಾಗಿ ಮುಚ್ಚಿ ಇಡಬೇಕು. ಈಗ ಬರೀ ಹಣ್ಣಿನ ಸಿಪ್ಪೆ ಅಷ್ಟೇ ಹಾಕ್ತಾಯಿದ್ದೀನಿ ನಾನು. ಈಗ ಇನ್ನು ನೆಕ್ಸ್ಟ್ ಒಂದು ಸ್ವಲ್ಪ ಬೆಲ್ಲನೂ ಹಾಕಿ ಅದನ್ನು ಫುಲ್ ಟೈಟಾಗಿ ಮುಚ್ಚಿ ಇಡಬೇಕು. ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಮಾಡಿರಿ, ಬೇರೆ ಎದರಲ್ಲೂ ಮಾಡಬೇಡ್ರಿ. ಒಂದೊಂದು ಸರಿ ಗ್ಯಾಸ್ ಫಾರ್ಮ್ ಆದಾಗ ಅಕಸ್ಮಾತ್ ನಾವೇನಾದ್ರೂ ಅದನ್ನು ಓಪನ್ ಮಾಡೋದು ಮರ್ತಿದ್ವಿ ಅಂದರೆ ಅದು ಬ್ಲಾಸ್ಟ್ ಆಗ್ತೈತಿ. ಹಂಗಾಗಿ ಪ್ಲಾಸ್ಟಿಕ್ ಆದರೆ ಏನೂ ಚಿಂತೆ ಇಲ್ಲ. ಆಮೇಲೆ ಹಂಗಂತೇಳಿ ಬ್ಲಾಸ್ಟ್ ಆಗುತ್ತಾ ಅಂಥೇಳಿ ವಿಚಾರ ಮಾಡಿ ಅದೇನು ಭಾಳ ರಿಸ್ಕಿ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ದಿನಕ್ಕೊಂದು ಸರಿ ಹೋಗಿ ಅದನ್ನೊಂದು ಸ್ವಲ್ಪ ಬಾಟಲ್ ಕ್ಯಾಪ್ ಓಪನ್ ಮಾಡಿ ಒಂದು ವಾರ ಮಾಡಿದ್ರೆ ಆಯಿತು. ಅದಾದಮೇಲೆ 4 ದಿವ್ಸಕ್ಕೆ 5 ದಿವ್ಸಕ್ಕೊಮ್ಮೆ ಗ್ಯಾಸ್ ಫಾರ್ಮೆಟ್ ಆಗುತ್ತೆ, ಆವಾಗ ಓಪನ್ ಮಾಡಿದ್ರೂ ಸಾಕು. ಆಮೇಲೆ ಇದನ್ನು 90 ಡೇಸ್ ಪ್ರೊಸೆಸ್ ಇದು. ನೀವು ಅದಕ್ಕಿಂತ ಮುಂಚೆ ತೆಗೆದ್ರೂ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಇದು ನಂದಿದೆ 1.5 ತಿಂಗಳಿಂದ 2 ತಿಂಗಳದ್ದು ಅಷ್ಟೇ. ಇದು ಎಷ್ಟು ಚೆನ್ನಾಗಾಗಿದೆ ನೋಡಿರಿ. ಅದು ಬಯೋ ಎನ್ಝೈಮ್ಸಿಗೆ ಇಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ನಮ್ಮ ಗಿಡಗಳಿಗೆ ಅಂತಂದರೆ ಬಹಳ ಫ್ಲರಿಶ್ ಆಗ್ತಾವೆ ಗಿಡಗಳು. ಆಮೇಲೆ ಒಂದು ಕ್ಯಾಪ್ ಸಾಕು ಒಂದು ಗಿಡಕ್ಕೆ, ಅಷ್ಟು ಎಫೆಕ್ಟಿವ್ ಇರ್ತೈತೆ ಇದು. ಇದನ್ನು ಫ್ಲೋರ್ ಕ್ಲೀನರಾಗಿ ಯೂಸ್ ಮಾಡ್ತಾರೆ, ಆಮೇಲೆ ರೂಮ್ ಫ್ರೆಶ್ನರಾಗಿ ಯೂಸ್ ಮಾಡ್ತಾರೆ, ಕಿಚನ್ ಕ್ಲೀನಿಂಗಿಗೆ ಎಲ್ಲ ರೀತಿಯಿಂದನೂ ಯೂಸ್ ಮಾಡ್ತಾರೆ. ಆಮೇಲೆ ಬಾತ್ರೂಮ್ ಸ್ಮೆಲ್ ಬರ್ತಿದ್ರೆ ಅದಕ್ಕೆ ಯೂಸ್ ಮಾಡ್ತಾರೆ. ನೀವು ಬೇಕಾದ್ರೆ ಫ್ಲವರಿದ್ದು ಮಾಡ್ಬೋದು, ಹಣ್ಣಿನ ಸಿಪ್ಪೆ ಮಾಡ್ಬೋದು, ವೆಜಿಟೇಬಲ್ ಸಿಪ್ಪೆ ಮಾಡ್ಬೋದು. ಆದ್ರೆ ವೆಜಿಟೇಬಲ್ ಸಿಪ್ಪೆ ಮಾಡೋ ಹೊತ್ನಾಗ ಮಾತ್ರ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮೊಟ್ಟೆ ಇಂಥವೆಲ್ಲ ಹಾಕಬೇಡ್ರಿ. ಬರೀ ಬೇರೆ ಹಣ್ಣಿನ ಸಿಪ್ಪೆಗಳಿಂದ ಮಾಡ್ಬೋದು. ಬೀಟ್ರೂಟಿಂದ ಮಾಡ್ಬೋದು, ಕ್ಯಾರೆಟಿಂದ ಮಾಡ್ಬೋದು, ಏನು ಬೇಕಾದ್ ಮಾಡ್ಬೋದು. ನೀವು ಗುಲಾಬಿ ಹೂವು, ಮಲ್ಲಿಗೆ ಹೂವು, ಚೆಂಡು ಹೂವು ಇಂಥವು ಮಾಡಿದ್ರಂತೂ ರೂಮ್ ಫ್ರೆಶ್ನರ್ ಗತೆ ಯೂಸ್ ಮಾಡ್ಕೋಬೋದು. ಅದನ್ನ ಬಹಳ ಚೆನ್ನಾಗಿರುತ್ತೆ ಇದು. ಈಗ ನೋಡಿ, ನಾನು ನನಗೆ ಹಿಂದ್ಗಡೆ ಇರೋ ಗಿಡಗಳಿಗೆಲ್ಲ ಹಾಕ್ತಾಯಿದ್ದೀನಿ. ಇವು ಬ್ಯಾಕ್ ಸೈಡ್, ನನ್ನ ಮನೆ ಬ್ಯಾಕ್ ಸೈಡ್ ಇದಾವೆ. ಹಾಗಾಗಿ ಇವನ್ನೆಲ್ಲ ನಾನು ನಮ್ಮ ಮನೆ ಕಟ್ಟಿದಾಗ ಉಳಿದಿರೋ ಕೊಡ, ಆಮೇಲೆ ಪೇಂಟ್ ಬಕೆಟ್ ಅದ್ರಾಗೆಲ್ಲ ಹಾಕಿಬಿಟ್ಟೆ ನಾನು ಗಿಡಗಳನ್ನು. ಇಲ್ಲೇ ಪಾರಿಜಾತ, ಮಲ್ಲಿಗೆ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಥರ ಗಿಡಗಳು ಅದಾವೆ. ಇಲ್ಲೇ ಚಿಕ್ಕು ಅದ, ಎಲ್ಲ ಥರ ಗಿಡಗಳನ್ನು ಬೆಳೆದೀನಿ. ಆಮೇಲೆ ಆರೆಂಜ್ ಬೆಳೆದೀನಿ. ಸಣ್ಣ ಸಣ್ಣ ಅದಾವೆ ಇನ್ನೂ ಎಲ್ಲವೂ, ಯಾಕಂದ್ರೆ ಈಗಿನ ಒಂದು 9 ಮಂತ್ಸ್ 8 ಮಂತ್ಸ್ನೊಳಗಿನ ಇವೆಲ್ಲ ಗಿಡಗಳು. ಹಾಗಾಗಿ ಸಣ್ಣ ಸಣ್ಣ ಅದಾವೆ. ಬಟ್ ಎಲ್ಲವೂ ಬಹಳ ಚಂದ ಬೆಳೆದಾವು. ಯಾಕಂತಂದ್ರೆ ನಾನು 15 ದಿವ್ಸಕ್ಕೊಮ್ಮೆ ಅದಕ್ಕೆ ಆರ್ಗ್ಯಾನಿಕ್ ಗೊಬ್ಬರ ಕೊಡೋದು, ನೀರು ಹಾಕೋದು, ಹಳದಿ ಎಲೆಗಳನ್ನು ತೆಗೆದು ಹಾಕೋದು, ಮಣ್ಣು ಆವಾಗೊಮ್ಮೆ ಇವಾಗೊಮ್ಮೆ ಲೂಸ್ ಮಾಡೋದು, ಇಂಥವೆಲ್ಲ ಮಾಡ್ತಾ ಇರ್ತೀನಿ. ಹಾಗಾಗಿ ನನ್ನ ಗಿಡಗಳು ಚೆನ್ನಾಗಿ ಬೆಳೆದಾವೆ. ಆ್ಯಕ್ಚುಲಿ ಎಲ್ಲರೂ ಅದ ಅಂತಾರೆ, ಬರೀ 8-9 ತಿಂಗಳಾಯ್ತು ಆಗಲೇ ನಿನಗೆಲ್ಲ ಕಡೆ ಎಷ್ಟು ಚಂದ ಗ್ರೀನ್ರಿ, ಎಷ್ಟು ಚೆನ್ನಾಗೈತಿ ಅಂಥೇಳಿ. ಬಿಕಾಸ್ ಆಬ್ವಿಯಸ್ಲಿ ನಾವು ಎಷ್ಟು ಚಂದ ಕೇರ್ ಮಾಡ್ತೀವಿ ಅದ್ರ ತಕ್ಕಂಗೆ ಇರ್ತಾವೆ ಇವು. ಇಲ್ಲಿ ಮನೆ ಕಂಪೌಂಡಿಗೆ ಹತ್ತಿ ಒಳಗಡೆ ಇರೋದು, ಇಲ್ಲಿ ಬಿಸಿಲು ಭಾಳ ಕಡಿಮೆ ಬೀಳುತ್ತೆ. ಹಾಗಾಗಿ ಇಲ್ಲಂತೂ ಭಾಳ ಗಿಡಗಳು ಚೆನ್ನಾಗಿ ಬೆಳೆಯೋದೇ ಇಲ್ಲ. ಆದರೂ ನನ್ನ ಪ್ರಯತ್ನ ನಾನು ಬಿಡ್ತಿಲ್ಲ, ಒಂದು ಸ್ವಲ್ಪ ಮಾಡ್ತಾನೇ ಇದ್ದೀನಿ. ಇಲ್ಲಿ ದೊಡ್ಡಪತ್ರೆ, ಆಮೇಲೆ ಟೊಮೆಟೊ ಒಂದಿಷ್ಟು, ಆ್ಯಕ್ಚುಲಿ ಶೇಂಗಾ ಸಹಿತ ಬೆಳೆದೀನಿ ಇಲ್ಲೇ ಮನೇಲಿ. ಶೇಂಗಾ ನೆನೆ ಹಾಕಿದ್ದೆ, ಅವು ಒಂದು ಸ್ವಲ್ಪ ಹಂಗೆ ಬಿಟ್ಬಿಟ್ಟಿದ್ದೆ, ಮೊಳಕೆ ಹೊಡೆದ್ಬಿಟ್ಟಿದ್ದು, ಅವನು ಸಹಿತ ಹಾಕೀನಿ ನೋಡಿರಿ. ನೀವು ಖಂಡಿತ ಟ್ರೈ ಮಾಡಿರಿ.